ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳದ ಎಲ್ಲ ಪಾರ್ಲಿಮೆಂಟರಿ ಕೋಆರ್ಡಿನೇಟರ್ಸ್ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಭಾಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಮತ್ತು ಯಾವ ರೀತಿ ನಾವು ನಮ್ಮ ವಾರ್ ರೂಮ್ ಜೊತೆ ಸಂಪರ್ಕದಲ್ಲಿರಬೇಕು ಎಲ್ಲ ಡಿಟೇಲ್ಡ್ ಆಗಿ ಒಂದು ಪ್ರೊಫಾರ್ಮಾದಲ್ಲಿ ಯಾವ್ಯಾವ ರೀತಿಯಿಂದ ನಾವು ಅಲ್ಲಲ್ಲಿ ಸಂಘಟನೆಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ಎಲ್ಲರೂ ಕೂಡ ಮಾಡ್ತೇವೆ. ನೋಡಿ, ಅದು ಸ್ಪರ್ಧೆ ವಿಚಾರ ಏನು ಬಂದಿಲ್ಲ, ಅದು ಮಾತಾಡಕ್ಕೆ ಹೋಗಿಲ್ಲ, ಆ ವಿಚಾರ ಪ್ರಸ್ತಾಪ ಆಗಿಲ್ಲ. ಲೋಕಸಭೆ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಸಚಿವರ ತಲೆದಂಡ ಅನ್ನೋಂಥದ್ದು ಹೈಕಮಾಂಡ್ ಏನಾದರೂ ವಾರ್ನ್ ಮಾಡಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಲೋಕಸಭಾ ಗೆಲ್ಲಬೇಕು ಅಂತ ಹೇಳಿ ಸಕಾರಾತ್ಮಕವಾಗಿ ನಾವು 20 ಸೀಟ್ಗಳನ್ನ ನಾವು ಗೆಲ್ಲಬೇಕು. ಗೆದ್ರೆ ನಾವು ಇಲ್ಲಿ 136 ಸೀಟ್ ಕೊಟ್ಟಿದ್ದಕ್ಕೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಒಟ್ಟಾರೆ ದಕ್ಷಿಣ ಭಾರತದಿಂದ ನಾವು ಹೆಚ್ಚಿನ ಸೀಟನ್ನು ಇವತ್ತು ದಿವಸ ಪಕ್ಷ ಅಪೇಕ್ಷಿಸಿದೆ. ಕರ್ನಾಟಕ, ತೆಲಂಗಾಣ ಮತ್ತು ಅಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ ಅಲೈನ್ ತಮಿಳುನಾಡು ಹಾಗೂ ಕೇರಳದಲ್ಲಂತೂ ಬಹುತೇಕ ಲಾಸ್ಟ್ ಟೈಮ್ ಒನ್ ಸೈಡೆಡ್ ಸ್ವೀಪ್ ಆಗಿತ್ತು. ಈ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ. ಹೌದು, ಅಂಥದ್ದು ಯಾವುದೂ ಕೂಡ ಇಲ್ಲ. ಚುನಾವಣೆಯನ್ನು ಪರಿಣಾಮ ಎದುರಿಸಿದಲ್ಲ ನಿಮ್ಮದು. ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ಎಲ್ಲ ರೀತಿ ಸಂಘಟನೆ ಮಾಡಿ. ಇವತ್ತು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿ ಸರಿಯಾಗಿ ಜನರಿಗೆ ತಲುಪಿದೇ ಇಲ್ಲ, ಅದು ಸರಿಯಾಗಿ ಪ್ರಚಾರ ಆಗ್ತಾ ಇದೆ ಅಲ್ಲೋ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಅನುಷ್ಠಾನ ಸಮಿತಿಗೆ ತಮ್ಮ ಅನುಷ್ಠಾನ ಸಮಿತಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಸರ್ಕಾರ ಮಾಡಿದೆ, ಕಾರ್ಯಕರ್ತರನ್ನು ನೇಮಿಸಬೇಕು ಅನ್ನೋದು ಸಿಎಂ ಹೇಳಿದ್ರು. ಸೊ ಇದನ್ನ ಸರ್ಕಾರದ ದುಡ್ಡನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ ಅನ್ನುವಂತ ಟೀಕೆಯನ್ನ ಈಗ ಬಿಜೆಪಿ ನೋಡಿ. ಅಂಥದ್ದು ಯಾವುದು ಕಾರ್ಯಕರ್ತರು ಏನಿದಾರಲ್ಲ ಅವರು ಭಾಳ ನಾವು ಸಹಾಯ ಮಾಡಕ್ಕೆ ಬರ್ತಾರೆ. ಅಲ್ಲೆಲ್ಲಾನು ಕೂಡ ಸಂಬಂಧಿಸಿದ ತಹಶೀಲ್ದಾರ್ ಇರ್ತದೆ, 90 ಇಲಾಖೆ ಅಧಿಕಾರಿಗಳಿರ್ತಾರೆ. ಏನಿದು ನಾವು ಅಷ್ಟೇ ಮಾಡಿದಂತಲ್ಲ, ಹಿಂದಿನ ಸರ್ಕಾರಗಳು ಮಾಡಿಲ್ವಾ? ಫಲಾನುಭವಿಗಳು ಸಮಾವೇಶ ಮಾಡಿಲ್ವ ಅವರು? ಅವಾಗೆಲ್ಲ ಹೋಗಿತ್ತಂತೆ ಟೀಕೆ ಮಾಡಕ್ಕೆ? ಅಷ್ಟೇ ಯಾಕೆ ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಾಗ ಎಷ್ಟು ಖರ್ಚಾಗಿದೆ ಅಂತ ನೋಡಿ. ಪ್ರಧಾನಮಂತ್ರಿ ಬಂದಾಗ ಆ ಚಾಚಿಗಿಂತ ಜಾಸ್ತಿ ಖರ್ಚಾಗಿದೆ. ರೈಟ್. ಡಿಸಿಎಂ ವಿಚಾರ ಇವತ್ತು ದಿವಸ ಹೈಕಮಾಂಡ್ ಹೇಳಿದಿಷ್ಟೇ. ಈಗ ನಮಗೆ ಲೋಕಸಭಾ ಚುನಾವಣೆ ಮಹತ್ವದಿದೆ, ದಯವಿಟ್ಟು ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ದಾರೆ.